ಹೂವು ಕೊಟ್ಟ ಗಿಡಕ್ಕೆ ಬರ್ಬೇಕು ಪುಣ್ಯ, ನಿನಗೆ ಯಾಕೆ ಬರ್ಬೇಕು? ನಿಂದೇನು ಇಲ್ಲಿ ಕರಾಮತ್ತು ಮಾಡಿ ನೀನು? ಇಲ್ಲ, ನಾನು ದೇವರಿಗೆಲ್ಲ ಭಾಳ ನೈವೇದ್ಯ ಹಿಡಿದೇನ್ರಿ. ದಿವಸ ಹೂರಣ ಗಡಬ ಹೋಳಿಗೆ ಮಾಡಿ ದೇವರಿಗೆ ನೈವೇದ್ಯ ಹಿಡಿತೀವಿ. ನಾವು ಒಂದು ತುತ್ತು ಹಾಕೋದಲ್ಲ ಬಾಯಾಗಿ, ದೇವರಿಗೆ ನೈವೇದ್ಯ ಹಿಡಿದ ಮೇಲೆ ನಾವು ಉಣ್ತೀನಿ ಅಂದ್ರೆ, ನೀನು ನೈವೇದ್ಯ ಹಿಡಿದ್ರೆ ಪುಣ್ಯ, ಹೋಳಿಗೆ ಕರಿಗಡಬು ಮಾಡಿದ ಪುಣ್ಯ ಬರ್ಬೇಕಾದ್ರೆ ನಿನಗಲ್ಲ, ತೊಗರಿ ಬೆಳೆದ ಭೂಮಿ ತಾಯಿಗೆ ಬರ್ಬೇಕಾಗಿ. ತೊಗರಿನ ಬೆಳೆದಿದ್ದಿಲ್ಲ ಅಂದ್ರೆ ನೀ ಎಲ್ಲಿ ಹೂರಣದ ಗಡಬು ಮಾಡುತ್ತಿದ್ದೆ? ಅಂದ್ರೆ ಲಿಂಗದೊಡವೆಯ ಲಿಂಗಕ್ಕರ್ಪಿಸಿ. ಇಲ್ಲಿ ಜಗತ್ತೆಲ್ಲ ದೇವರೇ ನಿರ್ಮಾಣ ಮಾಡ್ಯಾನ. ಇದು ಎಲ್ಲ ದೇವನ ಒಂದು ಅದ್ಭುತವಾದ ಕ್ರಿಯೇಷನ್ ಇದು. ದೇವರು ಪ್ರತಿ ಕ್ಷಣ ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ನಿರ್ಮಾಣ ಮಾಡಕತ್ತಾನ. ಆದರೆ ಮನುಷ್ಯ ಇದು ನಾನು ಮಾಡಿದೆ ಅನ್ನೋದು ಇವನ ತಲೆಯೊಳಗೆ ಇದ್ದಷ್ಟೆ. ದೇವರು ಅನ್ನುವ ಶಬ್ದ ಏನಿದೆ ಇಂಗ್ಲಿಷ್ನೊಳಗೆ, ಗಾಡ್ ಈಸ್ ನಾಟ್ ಎ ನೌನ್, ಇಟ್ ಈಸ್ ಎ ವರ್ಬ್. ದೇವರು ಅನ್ನೋದು ಅದು ನಾಮಪದ ಅಲ್ಲ, ಕ್ರಿಯಾಪದ ಅಂತ. ಯಾಕಂದ್ರೆ ದೇವರು ಸದಾಕಾಲ ಕೆಲಸ ಮಾಡಕತ್ತಾನ. ಆದರೆ ನಾವು ದೇವರು ಇದನ್ನೆಲ್ಲ ಮಾಡಿರದೇ ಇದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯತೆಯಿಲ್ಲ. ಸುಮ್ಮನೆ ನಮ್ಮಿಂದ ಇದು ಎಲ್ಲ ನಡೀತು ಅನ್ನುವ ವ್ಯರ್ಥ ಭ್ರಮೆ ನಮ್ಮ ತಲೆಯೊಳಗೆ ಐತಿದೆ ಅಷ್ಟೆ. ಅಂದ್ರೆ ನಿಸರ್ಗ ಪ್ರತಿ ಕ್ಷಣ ದೇವ ನಿಸರ್ಗದ ರೂಪದಲ್ಲಿ ಈ ಜಗತ್ತಿನೊಳಗೆಲ್ಲ ಕೊಡಕತ್ತ. ದೇವರು ಈ ನಿಸರ್ಗದೊಳಗೆ ಸಹಕಾರದ ತತ್ವ ಇಡದೇ ಇದ್ದಿದ್ರೆ ಇದು ನಡೀತಿತ್ತೇನೆ ಹೇಳಿ? ಇವತ್ತು ನೀವು ಕಬ್ಬು ಬೆಳಿತೀರಿ, ಮಾವಿನ ಹಣ್ಣು ಬೆಳಿತೀರಿ, ನಿಸರ್ಗ ಏನು ಹೇಳ್ತೈತೆ ನಮಗಂದ್ರೆ, ನಾವೆಲ್ಲ ಅದು ಕೊಯ್ದು ಕಸ ಹಾಕ್ತೀವಿ. ಮಾವಿನ ಗಿಡ ಹಚ್ಚಿರಿ ಅಂತ ತಿಳ್ಕೊಡ್ರಿ, ನೀವು 1 ಎಕರೆ ಮಾವಿನ ತೋಟ ಮಾಡಿರ್ತೀವಿ, ಒಯ್ದು ಏನು ಹಾಕಿವಿ? ತಿಪ್ಪಿ ಗೊಬ್ಬರ ಹಾಕಿವಿ ಅದಕ್ಕೆಲ್ಲ. ನಾವು ಗಿಡ ಏನು ಹೇಳ್ತೈತಿ ಅಂದ್ರೆ, ನೋಡು ಮನುಷ್ಯನೇ, ನಿನಗೆ ಬೇಡಾದದ್ದು ನನಗೆ ಕೊಡು, ಆದರೆ ನಾನು ನಿನಗೆ ಬೇಕಾದದ್ದು ಕೊಡ್ತೀನಿ ಅಂತ ನಿಸರ್ಗ ಹೇಳ್ತೈತಿ. ಇದು ನಿಸರ್ಗದ ಸುಂದರ ತತ್ವ ಐತಿದೆ. ಇಲ್ಲಿ ಯಾವುದು ನಿಸರ್ಗದೊಳಗೆ ಸಹಕಾರ ತತ್ವ ಬಿಟ್ಟು ನಿಸರ್ಗ ಇಲ್ಲ. ಆದರೆ ಮನುಷ್ಯನ ತಲೆಯೊಳಗೆ ಏನು ನಾನು ಮಾಡಿ ಅನ್ನೋದು ಒಂದೈತಿ. ಭೂಮಿ ಬೆಳೆದೇ ಇದ್ರೆ, ನದಿ ಹರಿದೇ ಇದ್ರೆ, ಗಿಡಗಳೇ ಹಣ್ಣು ಕೊಡದೇ ಇದ್ರೆ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯತೆ? ಯಾವ ಪೂಜೆ ಮಾಡೋಕ್ಕೆ ಸಾಧ್ಯತೆ? ನಾವು ಹಂಗೆ ಅಂತಿರ್ತೀವಿ ಅಷ್ಟೇ. ಇವತ್ತು ಮನೆ ಕಟ್ಟಿಸ್ತೀವಿ, ದೊಡ್ಡ ಮನೆ ಕಟ್ಟಿಸಿ 16x90 20 ದೊಡ್ಡ ಬೆಡ್ರೂಮ್ ಇಡ್ತೀವಿ, ಕಿಚನ್ ಇರ್ತೀವಿ, ಡೈನಿಂಗ್ ಹಾಲ್ ಇಟ್ಟಿರ್ತೀವಿ, ಎಲ್ಲ ದೊಡ್ಡ ಮಾಡಿರ್ತೀವಿ. ಪೂಜಾದ ಕೋಲಿ ನೋಡಿದ್ರೆ 3x3 3 ಫೋಟೋ ಇರ್ತಿರ್ತವೆ. ಹಿಂಗೆ ಹೋಗಿ ಹಿಂಗೆ ಬರ್ಬೇಕು, ಒಳ್ಳಕ್ಕೆ ಸಹಿತ ಬರೋದಿಲ್ಲ. ಮಂದಿಗೆಲ್ಲ ತೋರಿಸ್ತೀವಿ, ಇದು ದೊಡ್ಡ ಬೆಡ್ರೂಮ್ ಕಟ್ಸೀನಿ, ಎಲ್ಲ ಕಟ್ಸೀನಿ, ಮತ್ತು ದೇವ್ರಿಗೆ ಒಂದು ಮನೆ ಕಟ್ಸೀನಿ. ಅಲ್ಲ, ಆಶ್ಚರ್ಯ ಏನು ಅಂದ್ರೆ, ಇದು ದೇವರು ಕೊಟ್ಟ ಮನೆಯೊಳಗೆ ನಾನಿದ್ದು ಮತ್ತು ದೇವರಿಗೆ ಒಂದು ಮನೆ ಕಟ್ಟಿಸೀನಿ ಅಂತ ಹೇಳುವ ಭ್ರಮೆಗಿಂತ ದೊಡ್ಡ ಭ್ರಮೆ ಮನುಷ್ಯನಿಗೆ ಎಲ್ಲಿದೆ ಜಗತ್ತು? ಐ ಆಮ್ ಲಿವಿಂಗ್ ಇನ್ ಎ ರೆಂಟೆಡ್ ಹೌಸ್. ನಾನಾ ದೇವ್ರ ಮನೆಯಾಗಿದ್ದು ದೇವರಿಗೆ ಒಂದು ಮನೆ ಕಟ್ಟಿಸೀನಿ ಅಂತ ನಾ ಹೇಳ್ತೇನೆ. ಮನುಷ್ಯನ ಭಾವನೆಗಳೇ ಅಷ್ಟು. ಅವ ಸ್ವಾರ್ಥ ಜೀವನ. ಈ ಗುಡಿಗೆ ಹೋಗ್ತೀವಿ, ಅಭಿಷೇಕ ಮಾಡಿಸ್ತೀವಿ. ಅಭಿಷೇಕ ಮಾಡುವಾಗ ಸಂಕಲ್ಪ ಹೇಳ್ತಾರೆ. ಏನು ಸಂಕಲ್ಪ ಹೇಳ್ತಾರೆ? ನಿಮ್ಮ ಕೈಯಾಗ ಒಂದಿಷ್ಟು ಪತ್ರಿ, ಹೂವು, ಅಕ್ಷತೆ ಕೊಟ್ಟು ಅವ್ರು ಹೇಳ್ತಾರೆ, ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು. ಏನು? ಧನ, ಕನಕ, ದುಡ್ಡು, ಸಂಪತ್ತು ಎಷ್ಟು ಬರಬೇಕು ಅಂದ್ರೆ ಅವ ಸಂಕಲ್ಪ ಮಾಡೋದು ದೇವರ ಗುಡಿ ಮುಂದೆ ಕುಂತು, ಧನ, ದುಡ್ಡು, ಕನಕ, ಬಂಗಾರ, ಬೆಳ್ಳಿ, ಪುತ್ರ ಪೌತ್ರಾಭಿವೃದ್ಧಿ ರಸ್ತು. ಎಷ್ಟು ಬರಬೇಕು ಅಂದ್ರೆ, ಭಗವಂತ ನಿನಗೆ ಸಂಕಲ್ಪ ಮಾಡಾಕತ್ತೀನಿ, ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ತಿನ್ನೋ ಮಟನೂ ಬರಬೇಕು. ಇವ ಅಭಿಷೇಕಕ್ಕೆ ಬರ್ಸಿದ್ದು 11 ರೂಪಾಯಿ. ಅಂದ್ರೆ 11 ರೂಪಾಯಿದಾಗ ಒಟ್ಟು ಮೊಮ್ಮಕ್ಕಳ ಮಠ ತಗೋಬೇಕನ್ನ ಇವ. ಅಂದ್ರೆ ಮನುಷ್ಯ ಭಾಳ ಸ್ವಾರ್ಥ ಜೀವನ ಐತಿ. ಇದು ಯಾವುದೋ ಒಂದು ಗಣಪತಿ ಫಂಕ್ಷನ್ ನಡೆದಿತ್ತು, ಗಣಪತಿ ಕಾರ್ಯಕ್ರಮ, ಗಣಪತಿ ಹಬ್ಬ ಇರ್ತಾವ. ಅವು ಗಣಪತಿ ಹಬ್ಬ ನಡೆದಿತ್ತು. ಆ ಗಣಪತಿ ಮೂರ್ತಿ ಇಟ್ಟಿರ್ತಾರೆ, ಅದ್ರ ಮುಂದೆ ಇದು ಇಟ್ಟಿರ್ತಾರೆ, ಕಾಣಿಕೆ ಪೆಟ್ಟಿಗೆ ಇಟ್ಟಿರ್ತಾರೆ, ಎಲ್ಲರೂ ಹಾಕಿ ಹೋಗೋದು. ಅದು ಮಂದಿ ಹಾಕಿ ಗಣಪತಿ ಪೆಟ್ಟಿಗೆನ ಒಯ್ದಿದ್ರಂತೆ. ಅವರು ಸಂಘಟಕರು ಹೇಳಿದ್ರು, ಎಲ್ಲ ಸಾಯಂಕಾಲ ಕಾರ್ಯಕ್ರಮ ಮಾಡ್ತಾರೆ, ಮಾಡುವಾಗ ಹೇಳಿದ್ರಂತ, ದಯವಿಟ್ಟು
ನಿನ್ನೆ ಯಾರೋ ನಮ್ಮ ಗಣಪತಿ ಮುಂದಿಟ್ಟಿರುವಂಥ ಪೆಟ್ಟಿಗೆ ಕಾಣಿಕಾ ಪೆಟ್ಟಿಗೆ ಒಯ್ದಿರಿ, ದಯವಿಟ್ಟು ತಂದಿಡಬೇಕು ಅಂತ. ಎಲ್ಲರೂ ಸುಮ್ಮನೆ ಕುಂತರು. ಅವ್ರಿಗೆ ಸಂಘಟಕರಿಗೆ ಏನು ಅನ್ನಿಸ್ತು, ಲೈಟ್ ಇದ್ದಾಗ ಯಾರು ತಂದಿಡೋದು, ಲೈಟ್ ಆಫ್ ಮಾಡ್ತೀವಿ, ದಯವಿಟ್ಟು ಪೆಟ್ಟಿಗೆ ತಂದಿಡ್ರಿ. 5 ನಿಮಿಷ ಲೈಟ್ ಆಫ್ ಮಾಡಿ ನೋಡ್ತಾರೆ, ಪೆಟ್ಟಿಗೆಲ್ಲ ಗಣಪತಿನ ಹೊತ್ಕೊಂಡು ಹೋಗಿದ್ರಂತ. ಅಂದರೆ ಮನುಷ್ಯ ಯಾವುದನ್ನು ಬಿಡೋದಿಲ್ಲ, ಅಂದರೆ ಎಲ್ಲವೂ ತನ್ನದೆನ್ನುವ ಭ್ರಮೆಯಲ್ಲಿ ಬದುಕ್ತಾನೆ. ಆದರೆ ನಿಸರ್ಗ ಹಂಗಲ್ಲ, ಕೊಟ್ಟು ಮರೆತೈತೆ. ನಿಸರ್ಗ ಕೊಟ್ಟು ಮರೆತೈತೆ. ಈಗ ಈ ದೇಹ ಐತಿ ನೋಡಿ, ದೇಹ. ನಾ ಬೆಳಿಗ್ಗೆ ಎದ್ದು ಒಂದು ಕಟ್ಟಿ ರೊಟ್ಟಿ ತಿಂತೇನೆ. ಒಂದು ಕಟ್ಟಿ ರೊಟ್ಟಿ ತಿಂದಂಥ ದೇಹ, ಈ ದೇಹದೊಳಗೆ ಎಷ್ಟು ಎಷ್ಟು ದೇಹದೊಳಗೆ ಜೀವಕೋಶಗಳದಾವ ಅನ್ನೋದು ಗೊತ್ತಿಲ್ಲ, ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಿ, ನೀವು ಒಂದು ರೊಟ್ಟಿ ತಿಂದಿದ್ದು ದೇಹ ಎಲ್ಲ ಜೀವಕೋಶಗಳಿಗೆ ಮುಗಿಸೈತಿ. ಮನ್ಯಾಗ ಇವು 4 ಇರ್ತಾವ, ಒಂದು ಅತ್ತಿ, ಸೊಸಿ, ಇದೊಂದು ಮಗ, ಇದು ಒಂದು. ಇವು 4 ಹೊಂದಿಕ್ಕಿರೋದಿಲ್ಲ. ನೀವು ಬೆಂಗಳೂರು ಕೇಳ್ರಿ, ಅವ್ರು ಹೇಳ್ತಿರ್ತಾರೆ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದೆ ಅಂತ. ಯಾರು ಅದ್ರಿ? ನಾನು ನನ್ನ ಗಂಡ ಇಬ್ಬರ ಜಾಯಿಂಟ್ ಫ್ಯಾಮಿಲಿ. 4 ಮಂದಿಯೊಳಗೆ ಮನೆಯಾಗಿರೋದ 4 ಮಂದಿ ಇದೀವಿ. 4 ಮಂದಿಯೊಳಗೆ ನಮಗೆ ಹೊಂದಿಕ್ಕಿರೋದಿಲ್ಲ. ಆದರೆ ದೇಹ ಒಂದು ಒಣ ಕಟ್ಟಿ ರೊಟ್ಟಿ ತಿಂದು ಅದರ ಶಕ್ತಿಯ ಸತ್ವ ಏನೈತಲ್ಲ, ದೇಹದೊಳಗಿರುವ ಕೋಟಿ ಜೀವಕೋಶಗಳಿಗೆ ಮುಟ್ಟಿಸ್ತೈತಿ. ಒಂದು ಜೀವಕೋಶನು ನನಗಿದರ ಸತ್ವ, ರೊಟ್ಟಿಯ ಸತ್ವ ಮುಟ್ಟಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿಲ್ಲ, ಸ್ಟ್ರೈಕ್ ಮಾಡಿಲ್ಲ. ವಾಟ್ ಎ ಬ್ಯೂಟಿಫುಲ್ ಕೋಆಪರೇಟಿವ್ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್. ದೇವರು ಎಷ್ಟು ಅದ್ಭುತವಾದ ಕೋಆಪರೇಟಿವ್ ಸಿಸ್ಟಮ್ ಮಾಡ್ಯಾರ ದೇಹದೊಳಗೆ ಹೇಳಿ. ನೀವು ರೊಟ್ಟಿ ಕೊಟ್ಟಿದ್ದು ರೊಟ್ಟಿ, ತಿಂದಿದ್ದು ಹೊಟ್ಟಿ, ಶಕ್ತಿ ಬಂದಿದ್ದ ರೊಟ್ಟಿ. ಅಕಸ್ಮಾತ್ ರೊಟ್ಟಿ ನಮ್ಮದು ಬರೀ ಪ್ರೊಡಕ್ಟಿವ್ ಯೂನಿಟ್ ನಾವು ಯಾರಿಗೆ ಕೊಡಂಗಿಲ್ಲ ಅಂತ ಹೇಳಿ ಹೊಟ್ಟಿ ಅಂದಿದ್ರೆ, ರೊಟ್ಟಿ ತಿಂದು ಹೊಟ್ಟಿ ನಮ್ಮದು ಬರೀ ಪ್ರೊಡಕ್ಟಿವ್ ಯೂನಿಟ್ ನಾವು ಉತ್ಪಾದನೆ ಮಾಡ್ತೀವಿ, ನಾವು ಯಾರಿಗೆ ಕೊಡಂಗಿಲ್ಲ ಅಂತ ತನ್ನ ಹೊಟ್ಟೆಗೆ ಇಟ್ಕೊಂಡು ಕುಂತಿದ್ರೆ ಕೈ ಅಂತಿತ್ತು. ನಾವು ತುತ್ತು ತೊಗೊಂಡು ಬಾಯಿ ಕಳಿಸೋದಿಲ್ಲಪ್ಪ, ನಮ್ಮದು ಸಪ್ಲೈ ಯೂನಿಟ್ ಬಂದಾಗೈತೆ ಅಂತ ಕೈ ಹಿಡಿದ್ರೆ ಇವತ್ತಿಷ್ಟು ಮಂದಿ ವೇದಿಕೆ ಮೇಲೆ ಎಲ್ಲ ಕುಂತಾರೆ. ಇವೆಲ್ಲರಿಗೆ ಸನ್ಮಾನ ಮಾಡಿರಿ, ತಲೆ ಮೇಲೆ ಕಿರೀಟ ಇಟ್ರಿ. ಕೆಳಗಿನಿಂದ ನಡ್ಕೊಂಡು ಬಂದಿದ್ದು ಕಾಲು ಹೇಳಿದ್ದೇನು, ನಾನು ನಡೆದು ಬರ್ತೀನಿ, ಬೇಕಾದ್ರೆ ತೆಲಿಗೆ ಸನ್ಮಾನ ಮಾಡಲಿ ಅಂತ ಸುಮ್ಮನೆ ಇದ್ದಿಲ್ಲ. ತಾನು ನಡ್ಕೊಂಡು ಬಂದು ಕಿರೀಟ ತೊಡಿಸಿದ್ದು ತೆಲಿಗೆ. ಅದು ಇಲ್ಲ, ನಾವು ನಡ್ಕೊಂಡು ಬಂದವರಿಗೆ ನಮ್ಗೆ ಹಾಕ್ಬೇಕು ಕಿರೀಟ ಅಂತ ಕಾಲ ಮೇಲೆ ಹಾಕಿಸ್ಕೊಳ್ಳೋಕೆ ನಡೀತಿದ್ದೇನೆಲ್ಲ. ಅಂದರೆ ಏನೋ ಮಾಡಬೇಕಾದ್ರೂ ಒಂದು ಹೊಂದಾಣಿಕೆ ಮೇಲೆ ಒಂದು ಜೀವನ ನಡೀತದೆ. ನಿಸರ್ಗದ ನಿರ್ಮಾಣ ಮಾಡೈತಿ, ಹಂಗೆ ಹೊಂದಾಣಿಕೆ ಮೇಲೆ ಇದೊಂದು 25 ವರ್ಷಗಳ ಕಾಲ ಈ ಬ್ಯಾಂಕು ಇದಕ್ಕೆಲ್ಲ ಏನೇನು ಯಶೋಗಾತಿಗಳದಾವ ಎಲ್ಲ ಹಿರಿಯರು ಬಹಳ ಶ್ರಮಪಟ್ಟು ಇದನ್ನೆಲ್ಲ ಮಾಡಿದ್ದಾರೆ. ಬೆಳೀಲಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿದ ಮಾತುಗಳನ್ನು